ನಿನ್ ಬಿಲ್ಡಪ್ಪಿಗಂದಿಷ್ಟು. ನಿಜವಾಗ್ಲೂ ನಿನ್ಗೆ ಜಾತಕ ನೋಡಕ್ ಬಂದಿದ್ದಿದ್ರೆ ಯಾವಾಗ್ಲೂ ಉದ್ಧಾರ ಆಗ್ತಿದ್ಯಲ್ವೇನೋ. ನಾನು ಹೇಗಿದ್ರು ಪರವಾಗಿಲ್ಲ ಮಾಮ್. ನೀವಂತೂ ಈ 4 ದಿನ ಆದ್ಮೇಲೆ ನಿಜವಾಗ್ಲೂ ಇರೋದೇ ಇಲ್ಲ ಅಲ್ವಾ ಮಾಮ್? ಏಯ್ ಬಾಯ್ ಮುಚ್ಚೋ. ಸಾವು ಬರುತ್ತೆ ಅಂದ್ರೂನು ನಾನೇನು ಹೆದರ್ತಾ ಇಲ್ಲ. ನೀನ್ ಯಾಕೋ ಹೀಗಾಡ್ತಿದ್ಯಾ? ನೀವು ಹೋದ್ರೆ ನನ್ಗೆ ಅಲ್ವಾ ಮಾಮ್ ಬೋರ್ ಹೊಡಿಯೋದು. ಈಗ ಯಾಕೆ ಅಳ್ತಾ ಇದೀಯಾ? ಪ್ರಾಕ್ಟೀಸ್. ನಿನ್ನಂತವನ್ನ ಹೆತ್ತಿದ್ದಕ್ಕೆ ಈಗ ಈ ಜನ್ಮದಲ್ಲಿ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ನೀನ್ ಇದನ್ನೇ ಪ್ರಾಕ್ಟೀಸ್ ಮಾಡಿ ಉದ್ಧಾರ ಆಗೋ ವಿಷಯಕ್ಕೆ ಉಪಯೋಗಿಸ್ಕೊ. ಮಾಮ್, ನೀವ್ ಈ ತರ ಮಾತಾಡ್ತಾ ಇದ್ರೆ ನನ್ಗೆ ಡೌಟ್ ಬರ್ತಿದೆ ಗೊತ್ತಾ? ಏನಂತ? ನೀವು ನಮ್ಮ ಮಾಮೇನ ಅಂತ. ಯಾಕೆ ಹಾಗನ್ನಿಸ್ತು? ಮತ್ತಿನ್ನೇನು, ನೀವ್ ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕಣೋ ಅಂತ ಹೇಳ್ತಿದ್ರ ಹೊರತು ನೀನ್ ಉದ್ಧಾರ ಆಗ್ಬೇಕಣೋ ಅಂತ ಹೇಳ್ತಿದ್ರಾ? ಇದೇ ಫಸ್ಟ್ ಟೈಮ್. ಪರವಾಗಿಲ್ಲ ಬಿಡು, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಲ್ಲ, ಅರ್ಥ ಮಾಡ್ಕೊ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆರೋಗ್ಯ ದೀಪ ಚೆನ್ನಾಗಿ ಬೆಳಕು ನೀಡೋ ಹಾಗೆ ಹೇಗಿದ್ರು ಈ ಶುಕ್ರವಾರ ನೀನ್ ಹೋಗ್ತೀಯ, ಅದಕ್ಕೇನೆ ನಿನ್ ಮಗನ ಯೋಗಕ್ಷೇಮ ಕೇಳ್ಕೊತಾ ಇದೀಯ ಅಲ್ವಾ? ಮಾಮ್ ಹೊಡಿಬೇಡಿ ಮಾಮ್. ನಾನ್ ಖಂಡಿತವಾಗ್ಲೂ ಇನ್ 4 ದಿನದಲ್ಲಿ ಸಾಯ್ತೀನಿ ಅಂತ ನೀವೆಲ್ರೂ ಚೆನ್ನಾಗಿ ನಂಬಿಟ್ಟಿದ್ದೀರಾ. ಯಾಕಂದ್ರೆ ಗಾಯತ್ರಿ ಪುಟ್ಟಿ ಕೂಡ ಇಲ್ಲೇ ಇದ್ದಾಳೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ನಾನೇನಾದ್ರೂ ನನ್ನ ಹುಷಾರಲ್ಲಿ ನಾನಿದ್ರೆ 5ನೇ ದಿನಕ್ಕೆ ಖಂಡಿತ ನಾನು ಕಾಲಿಡ್ತೀನಿ. ಆಗ ವಿಶಾಲಾಕ್ಷಿ ಹೇಳಿದ್ದು ಆಗ ಸುಳ್ಳು ಅಂತ ಆಗತ್ತೆ. ಈ ಅಪಾಯನ ತಪ್ಪಿಸ್ಕೊಂಡ್ರೆ ನೀವು ಗೆದ್ದಾಗೇನೆ ಮಾಮ್. ನೋಡೋಣ. ಗಾಯತ್ರಿ ಕೂಡ ಯಾವ ರೀತಿಯಲ್ಲಿ ನನ್ನ ಹೇಳ ಹೆಸರಿಲ್ದಂಗೆ ಮಾಡಕ್ ನೋಡ್ತಿದ್ದಾಳೋ ಏನೋ. ಅವಳ ಪ್ಲಾನ್ಗಳನ್ನ ನಾವು ತಿಳ್ಕೊಂಡ್ರೆ ಫಲಿತಾಂಶನ ಉಲ್ಟಾ ಪಲ್ಟಾ ಮಾಡಬಹುದು. ಓ, ಅರ್ಥ ಆಯ್ತು ಮಾಮ್.